ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ವಿಡಿಯೋದಲ್ಲಿ ಏನೋ ಸೊಪ್ಪೆಲ್ಲ ನೋಡ್ತಾ ಇದ್ದೀರಲ್ವಾ? ಹೌದು, ನಾನು ಈ ಲಾಗ್ ಮಾಡ್ತಾ ಇರೋದು ಒಂಥರ ಸ್ಪೆಷಲ್ ಅನ್ಬೋದು ನನಗೆ. ಬಿಕಾಸ್ ಈ ಸೊಪ್ಪೆಲ್ಲ ನೋಡ್ತಿರೋದು ಹಿಂದೆ ಒಂದು ಸ್ಟೋರಿ ಇದೆ. ಬಟ್ ಬನ್ನಿ ಹೇಳ್ತೀನಿ ನಾನು ಏನಂತ ಹೇಳಿಬಿಟ್ಟು. ಈ ಸೊಪ್ಪೆಲ್ಲ ಬಂದಿರೋದು ನಮ್ಮದು ಊರಿಂದ ಆ್ಯಕ್ಚುಲಿ. ಸೊ ನನ್ನ ತಂಗಿ ಊರಿಗೆ ಹೋಗಿದ್ಲು. ಊರಿಂದ ಬರಬೇಕಾದ್ರೆ ನಮ್ಮಪ್ಪ ತರಕಾರಿ ಎಲ್ಲ ಕಳಿಸಿದ್ರು. ಸೊ ಎಷ್ಟು ಐಟಮ್ಸ್ ಕಳಿಸಿದ್ದಾರೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಕಾಯಿಪಲ್ಯ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು, ತುಂಬಾ ಹೆಲ್ದಿಯಾಗಿರೋಂಥ ಕಾಯಿಪಲ್ಯ, ತುಂಬ ಎಳೆಯದಾಗಿ ಸಿಗುವಂಥ ಕಾಯಿಪಲ್ಯ. ಸೊ ಈ ಬ್ಯಾಗ್ ಬಂದುಬಿಟ್ಟು ನನ್ನ ತಂಗಿ ಊರಿಂದ ತೊಗೊಂಡು ಬಂದಿರೋದು. ಅಪ್ಪ ಎಲ್ಲ ತರಕಾರಿನೂ ಕಳಿಸಿದ್ರು. ಸೊ ಯಾವ್ಯಾವ ತರಕಾರಿ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಒಂದೊಂದಾಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಾನು ಬ್ಯಾಗಿಂದ ಒಂದೊಂದು ಕವರ್ನ ತೆಗಿತಾ ಇದ್ದೀನಿ. ಬರ್ತಾನೆ ಇದ್ದಾವೆ ಹಂಗೆ ಅಷ್ಟೊಂದು ಕವರ್ಸ್ ಎಲ್ಲ ಇತ್ತು ಅದರೊಳಗಡೆ. ಸೊ ಉತ್ತರ ಕರ್ನಾಟಕದವ್ರು ಆಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಯಾರಾದರೂ ಊರಿಗೆ ಹೋಗಬೇಕಾದ್ರೆ ಯೂಶ್ವಲಿ ಬ್ಯಾಂಗ್ಳೂರಿಂದ ಊರಿಗೆ ಹೋದರೆ ನಾವು ಖಾಲಿ ಕೈಯಿಂದ ಹೋಗಿರ್ತೀವಿ, ನನಗೆ ಗೊತ್ತಿಲ್ಲ. ಬಟ್ ಊರಿಂದ ಬರಬೇಕಾದ್ರೆ ಮಾತ್ರ ಬ್ಯಾಗ್ ಫುಲ್ಲಾಗಿರುತ್ತೆ. ಇದರ ತರಕಾರಿನೋ ಅಥವಾ ತಿನ್ನೋಕ್ಕೆ ಊರು ಸೈಡ್ ಮಾಡಿರೋಂಥ ತಿಂಡಿನ ಅದೇನಾದರೂ ಒಂದು ತೊಗೊಂಡು ಬಂದಿರ್ತೀವಿ. ಫುಲ್ ಬ್ಯಾಗೆಲ್ಲ ಫುಲ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಬ್ಯಾಂಗ್ಳೂರವ್ರು ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಊರಿನ ವ್ಯಾಲ್ಯೂ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಐಟಮ್ಸ್ ಹೊರಗಡೆ ತೆಗಿತಾ ಇದ್ರೂ ಹಂಗೆ ಒಂದೊಂದಾಗೆ ಬರ್ತಾನೆ ಇದೆ. ಕಾಯಿ ಪಲ್ಯ, ಲೈಕ್ ಕಾಯಿ ದಿನಸು, ಸೊಪ್ಪಿನ ಐಟಮ್ಮು ಪ್ರತಿಯೊಂದೂ ಕಳಿಸಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಐಟಮ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರವ್ರ ತಂದೆಯೇ ಹೀರೋ ಆಗಿರ್ತಾರೆ. ಸೊ ಅದೇ ಥರ ನನಗೂ ನನ್ನ ಅಪ್ಪನೇ ಹೀರೋ. ಸೊ ಅವ್ರಿಗೆ ಒಂದು ಐಟಮ್ ಹೇಳಿದರೆ ಅವ್ರು 100 ಐಟಮ್ ತಂದು ಕೊಟ್ಟಿರ್ತಾರೆ. ಸೊ ಈ ಕಾಯಿಪಲ್ಯ ನೋಡಿದಾಗ ಅದಾಗಿರೋ ಖುಷಿನೇ ಬೇರೆ ಆ್ಯಕ್ಚುಲಿ. ನನಗೆ ವರ್ಡ್ಸು ಬರ್ತಿಲ್ಲ ಅದನ್ನ ಯಾವ ಥರ ಹೇಳಬೇಕಂತ ಹೇಳ್ಬಿಟ್ಟು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ಏನೇನು ಕಳಿಸಿದ್ರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ಸೊಪ್ಪಲ್ಲಿ ಫಸ್ಟು ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚಿಕ್ಕದಾಗಿ ಕ್ಯೂಟಾಗಿದೆ. ಊರ ಕಡೆ ತುಂಬ ಎಳೆಯದಾಗಿರೋಂತಹ ಸೊಪ್ಪು ಸಿಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಸೌತೆಕಾಯಿ, ತುಂಬಾ ಎಳೆದಾದಂಥ ಸೌತೆಕಾಯಿ. ಇದು ಸಬ್ಬಸಿಗೆ ಸೊಪ್ಪು. ಅದಾದ ನಂತರ ಇದು ಪಾಲಕ್ ಸೊಪ್ಪು. ಆಮೇಲೆ ಬದನೆಕಾಯಿ, ಸೊ ಎಣ್ಗಾಯಿ ಮಾಡೋಕ್ಕೆ ಎಳೆಯದಾಗಿರೋಂಥ ಬದನೆಕಾಯಿ. ಆಮೇಲೆ ಇದು ಬಂದುಬಿಟ್ಟು ಪುಂಡಿ ಪಲ್ಯ. ಸೊ ಉತ್ತರ ಕರ್ನಾಟಕದವ್ರಿಗೆ ಫೇವ್ರೆಟ್ ಪುಂಡಿ ಪಲ್ಯ. ಆಮೇಲೆ ಇದು ಅವರೆಕಾಯಿ ಅಂತ ಹೇಳ್ತಾರೆ. ಈ ಸೈಡ್ ಸಿಗೋ ಅವರೆಕಾಯಿ ಬೇರೆ, ಚಪ್ಪರದ ಅವರೆಕಾಯಿ ಅದು. ಮೆಣಸಿನ್ಕಾಯಿ ಮತ್ತು ಹೂಕೋಸು, ಕಾಲಿಫ್ಲವರು. ಆಮೇಲೆ ಟೊಮ್ಯಾಟೊ ಸಾಸ್ ಅಲ್ಲಿಂದನೇ ಕಳಿಸಿದ್ದಾರೆ ಇದು. ಆಮೇಲೆ ಉದ್ದುದ್ದಾಗಿರೋಂಥ ಹಾಗಲಕಾಯಿ, ಆಮೇಲೆ ನಿಂಬೆಹಣ್ಣು. ಇದು ಬಂದುಬಿಟ್ಟು ಇದರಲ್ಲಿ ಗಜ್ರಿ, ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಆಲ್ಮೋಸ್ಟ್ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬೋದು ಒಟ್ಟಾರೆ. ಇದು ಬಂದುಬಿಟ್ಟು ತುಪ್ಪದ ಹೀರೆಕಾಯಿ ಅಂತ ಹೇಳ್ತಾರೆ, ತುಂಬಾ ಎಳೆಯದಾಗಿತ್ತು. ಸೊ ಇದು ನೋಡಿ ಪುಟ್ಟದಾಗಿ ಬಾರಿ ಹಣ್ಣು. ಸೊ ಸಂಕ್ರಾಂತಿ ಬರುತ್ತಲ್ವಾ ಜನವರಿ ಟೈಮಲ್ಲಿ, ಸೊ ಇವಾಗಲೇ ಬಂದುಬಿಟ್ಟಿದೆ. ಇದು ಬಂದುಬಿಟ್ಟು ಈರುಳ್ಳಿ ಸೊಪ್ಪು, ಉಳ್ಳಾಗಡ್ಡಿ ತಪ್ಪಲ ಅಂತ ಹೇಳ್ತಾರೆ. ಆಮೇಲೆ ಶುಂಠಿ ತುಂಬಾ ಚೆನ್ನಾಗಿತ್ತು ಶುಂಠಿ. ಇದು ಬಂದುಬಿಟ್ಟು ರಾಜಗಿರಿ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಕರಿಬೇವು ಸಮೇತ ಕಳಿಸಿದ್ದಾರೆ ನಮ್ಮಪ್ಪ. ನೋಡಿ ಅಷ್ಟೊಂದು ಐಟಮ್ಸ್ ಕಳಿಸಿದ್ದಾರೆ ಅಂದರೆ ಸದ್ಯಕ್ಕೆ ಇವಾಗ ಅಡುಗೆಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸು ಕಳಿಸಿದ್ದಾರೆ. ಕರಿಬೇವು ಮತ್ತು ಪುದೀನ. ಅದಾದಮೇಲೆ ಇದು ಮೂಲಂಗಿ, ಎಳೆಯದಾಗಿತ್ತು ಮೂಲಂಗಿ, ಅದರ ಜೊತೆ ಸೊಪ್ಪು. ಸೊ ನೋಡಿದ್ರಲ್ವ ಇಷ್ಟೊಂದು ಐಟಮ್ಸು ನಮ್ಮಪ್ಪ ಊರಿಂದ ಪ್ರೀತಿಯಿಂದ ಕಳಿಸಿದ್ದಾರೆ. ನೋಡೋಕ್ಕೇ ತುಂಬಾ ಖುಷಿ ಆಗ್ತಾಯಿದೆ ಅದು ಸೊಪ್ಪು. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ. ವಿ ಆಲ್ ಲವ್ ಯು. ಐ ಡೋಂಟ್ ನೋ ಏನು ಹೇಳ್ಬೇಕಂತ ಗೊತ್ತಿಲ್ಲ ವರ್ಡ್ಸು, ಬಟ್ ತುಂಬಾ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವ. ಸೊ ಈ ಲಾಗ್ ಬಂದುಬಿಟ್ಟು ಊರಿಂದ ನಮ್ಮಪ್ಪ ನಮಗೆ ಅಂತ ಹೇಳಿಬಿಟ್ಟು ಏನೇನು ಕಳಿಸಿದ್ರು ಅಂತ ತೋರಿಸಿದ್ದೀನಿ. ಹೋಪ್ ನೀವು ಉತ್ತರ ಕರ್ನಾಟಕದ ಸೈಡ್ ಅವ್ರು ಆಗಿದ್ದರೆ ಗೊತ್ತಿರುತ್ತೆ ಊರಿನ ವ್ಯಾಲ್ಯೂ. ಸೊ ಊರಲ್ಲಿ ಬೆಳೆದಿರೋಂಥ ಎಳೆದಾದಂಥ ತರಕಾರಿ. ಸೊ ಎಲ್ಲರೂ ಚೆನ್ನಾಗಿರೋ ಸೊಪ್ಪು ತರಕಾರಿನ ಊಟ ಮಾಡಿ ಎಲ್ಲ ಚೆನ್ನಾಗಿರಿ ಅಂತ ಹೇಳಿಕೊಂಡು ನಾನು ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಊರಿಗೆ ಹೋದಾಗ ಏನೇನು ತೊಗೊಂಡು ಬರ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.